ನೋಡಿ, ಕಾವೇರಿ ಕೊಳ್ಳಕ್ಕೆ ಮುಂಗಾರು ಸಂತಸವನ್ನು ತಂದಿದೆ. ರಾಜ್ಯದ ಕಬಿನಿ ಜಲಾಶಯ ಬಹುತೇಕ ಭರ್ತಿಯಾಗಿದೆ. ಕಬಿನಿ ಜಲಾಶಯದಿಂದ ನೀರು ಬಿಡುಗಡೆ ಮಾಡಲಾಗಿದೆ. ಡ್ಯಾಂನಿಂದ 8,000 ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ. ಪ್ರಸಕ್ತ ವರ್ಷದಲ್ಲಿ ದಾಖಲೆ ಬರೆದಂತಹ ಕಬಿನಿ ಜಲಾಶಯ ಮೇ ತಿಂಗಳಲ್ಲೇ ಬಹುತೇಕ ಕಬಿನಿ ಭರ್ತಿಯಾಗಿದೆ. ಡ್ಯಾಂ 4 ಕ್ರಸ್ಟ್ ಗೇಟ್ಗಳ ಮೂಲಕ ನದಿಗೆ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಗಮನಿಸ್ತಾ ಇದ್ದೀರಿ, ಕೇರಳದ ವಯನಾಡಿನಲ್ಲಿ ಉತ್ತಮ ಮಳೆಯಾದ ಹಿನ್ನೆಲೆ ಕಬಿನಿ ಡ್ಯಾಂಗೆ ಒಳಹರಿವಿನ ಪ್ರಮಾಣ ಮತ್ತಷ್ಟು ಹೆಚ್ಚಳವಾಗಿದೆ. ಸದ್ಯ ಜಲಾಶಯಕ್ಕೆ 18,018 ಕ್ಯೂಸೆಕ್ ಒಳಹರಿವು ಜಾಸ್ತಿ ಆಗ್ತಾ ಇರೋದು. ಒಟ್ಟು 2,284 ಅಡಿ ಸಾಮರ್ಥ್ಯದ ಕಬಿನಿ ಜಲಾಶಯ. ಇಂದು ಜಲಾಶಯದಲ್ಲಿ 2,280 ಕೇವಲ 4 ಅಡಿ ಮಾತ್ರ ಖಾಲಿ ಇದೆ. ಒಟ್ಟು 19.52 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯ ಇರೋದು. ಪ್ರತಿ ವರ್ಷ ಮೊದಲ ಬಾರಿ ತುಂಬುವ ರಾಜ್ಯದ ಜಲಾಶಯ ಎಂಬ ಹೆಗ್ಗಳಿಕೆ ಕಬಿನಿ ಜಲಾಶಯದ್ದು. ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ತಾಲೂಕಿನ ಬೀಚನಹಳ್ಳಿಯಲ್ಲಿ ಈ ಜಲಾಶಯ ಇದೆ. ಇದು 2,284 ಅಡಿ ಇದೆ. ಆದರೆ ಈಗ 2,280 ಅಡಿ ನೀರು ಸಂಗ್ರಹ ಆಗಿದೆ. ಅಂದ್ರೆ ಕೇವಲ 4 ಅಡಿ ತುಂಬಿದ್ರೆ ಸಂಪೂರ್ಣವಾಗಿ ಡ್ಯಾಂ ಭರ್ತಿಯಾಗುತ್ತೆ. ಹಾಗಾಗಿ ಸುಮಾರು 8,000 ಕ್ಯೂಸೆಕ್ ನೀರನ್ನು ಆಚೆ ಕಡೆ ಬಿಡ್ತಾ ಇದ್ದಾರೆ. ನೋಡಿ, ಕಾವೇರಿ ಕೊಳ್ಳಕ್ಕೆ ಮುಂಗಾರು ಸಂತಸವನ್ನು ತಂದಿದೆ. ರಾಜ್ಯದ ಕಬಿನಿ ಜಲಾಶಯ ಬಹುತೇಕ ಭರ್ತಿಯಾಗಿದೆ. ಕಬಿನಿ ಜಲಾಶಯದಿಂದ ನೀರು ಬಿಡುಗಡೆ ಮಾಡಲಾಗಿದೆ. ಡ್ಯಾಂನಿಂದ 8,000 ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ. ಪ್ರಸಕ್ತ ವರ್ಷದಲ್ಲಿ ದಾಖಲೆ ಬರೆದಂತಹ ಕಬಿನಿ ಜಲಾಶಯ ಮೇ ತಿಂಗಳಲ್ಲೇ ಬಹುತೇಕ ಕಬಿನಿ ಭರ್ತಿಯಾಗಿದೆ. ಡ್ಯಾಂ 4 ಕ್ರಸ್ಟ್ ಗೇಟ್ಗಳ ಮೂಲಕ ನದಿಗೆ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಗಮನಿಸ್ತಾ ಇದ್ದೀರಿ, ಕೇರಳದ ವಯನಾಡಿನಲ್ಲಿ ಉತ್ತಮ ಮಳೆಯಾದ ಹಿನ್ನೆಲೆ ಕಬಿನಿ ಡ್ಯಾಂಗೆ ಒಳಹರಿವಿನ ಪ್ರಮಾಣ ಮತ್ತಷ್ಟು ಹೆಚ್ಚಳವಾಗಿದೆ. ಸದ್ಯ ಜಲಾಶಯಕ್ಕೆ 18,018 ಕ್ಯೂಸೆಕ್ ಒಳಹರಿವು ಜಾಸ್ತಿ ಆಗ್ತಾ ಇರೋದು. ಒಟ್ಟು 2,284 ಅಡಿ ಸಾಮರ್ಥ್ಯದ ಕಬಿನಿ ಜಲಾಶಯ. ಇಂದು ಜಲಾಶಯದಲ್ಲಿ 2,280 ಕೇವಲ 4 ಅಡಿ ಮಾತ್ರ ಖಾಲಿ ಇದೆ. ಒಟ್ಟು 19.52 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯ ಇರೋದು. ಪ್ರತಿ ವರ್ಷ ಮೊದಲ ಬಾರಿ ತುಂಬುವ ರಾಜ್ಯದ ಜಲಾಶಯ ಎಂಬ ಹೆಗ್ಗಳಿಕೆ ಕಬಿನಿ ಜಲಾಶಯದ್ದು. ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ತಾಲೂಕಿನ ಬೀಚನಹಳ್ಳಿಯಲ್ಲಿ ಈ ಜಲಾಶಯ ಇದೆ. ಇದು 2,284 ಅಡಿ ಇದೆ. ಆದರೆ ಈಗ 2,280 ಅಡಿ ನೀರು ಸಂಗ್ರಹ ಆಗಿದೆ. ಅಂದ್ರೆ ಕೇವಲ 4 ಅಡಿ ತುಂಬಿದ್ರೆ ಸಂಪೂರ್ಣವಾಗಿ ಡ್ಯಾಂ ಭರ್ತಿಯಾಗುತ್ತೆ. ಹಾಗಾಗಿ ಸುಮಾರು 8,000 ಕ್ಯೂಸೆಕ್ ನೀರನ್ನು ಆಚೆ ಕಡೆ ಬಿಡ್ತಾ ಇದ್ದಾರೆ. ನೋಡಿ, ಕಾವೇರಿ ಕೊಳ್ಳಕ್ಕೆ ಮುಂಗಾರು ಸಂತಸವನ್ನು ತಂದಿದೆ. ರಾಜ್ಯದ ಕಬಿನಿ ಜಲಾಶಯ ಬಹುತೇಕ ಭರ್ತಿಯಾಗಿದೆ. ಕಬಿನಿ ಜಲಾಶಯದಿಂದ ನೀರು ಬಿಡುಗಡೆ ಮಾಡಲಾಗಿದೆ. ಡ್ಯಾಂನಿಂದ 8,000 ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ. ಪ್ರಸಕ್ತ ವರ್ಷದಲ್ಲಿ ದಾಖಲೆ ಬರೆದಂತಹ ಕಬಿನಿ ಜಲಾಶಯ ಮೇ ತಿಂಗಳಲ್ಲೇ ಬಹುತೇಕ ಕಬಿನಿ ಭರ್ತಿಯಾಗಿದೆ. ಡ್ಯಾಂ 4 ಕ್ರಸ್ಟ್ ಗೇಟ್ಗಳ ಮೂಲಕ ನದಿಗೆ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಗಮನಿಸ್ತಾ ಇದ್ದೀರಿ, ಕೇರಳದ ವಯನಾಡಿನಲ್ಲಿ ಉತ್ತಮ ಮಳೆಯಾದ ಹಿನ್ನೆಲೆ ಕಬಿನಿ ಡ್ಯಾಂಗೆ ಒಳಹರಿವಿನ ಪ್ರಮಾಣ ಮತ್ತಷ್ಟು ಹೆಚ್ಚಳವಾಗಿದೆ. ಸದ್ಯ ಜಲಾಶಯಕ್ಕೆ 18,018 ಕ್ಯೂಸೆಕ್ ಒಳಹರಿವು ಜಾಸ್ತಿ ಆಗ್ತಾ ಇರೋದು. ಒಟ್ಟು 2,284 ಅಡಿ ಸಾಮರ್ಥ್ಯದ ಕಬಿನಿ ಜಲಾಶಯ. ಇಂದು ಜಲಾಶಯದಲ್ಲಿ 2,280 ಕೇವಲ 4 ಅಡಿ ಮಾತ್ರ ಖಾಲಿ ಇದೆ. ಒಟ್ಟು 19.52 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯ ಇರೋದು. ಪ್ರತಿ ವರ್ಷ ಮೊದಲ ಬಾರಿ ತುಂಬುವ ರಾಜ್ಯದ ಜಲಾಶಯ ಎಂಬ ಹೆಗ್ಗಳಿಕೆ ಕಬಿನಿ ಜಲಾಶಯದ್ದು. ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ತಾಲೂಕಿನ ಬೀಚನಹಳ್ಳಿಯಲ್ಲಿ ಈ ಜಲಾಶಯ ಇದೆ. ಇದು 2,284 ಅಡಿ ಇದೆ. ಆದರೆ ಈಗ 2,280 ಅಡಿ ನೀರು ಸಂಗ್ರಹ ಆಗಿದೆ. ಅಂದ್ರೆ ಕೇವಲ 4 ಅಡಿ ತುಂಬಿದ್ರೆ ಸಂಪೂರ್ಣವಾಗಿ ಡ್ಯಾಂ ಭರ್ತಿಯಾಗುತ್ತೆ. ಹಾಗಾಗಿ ಸುಮಾರು 8,000 ಕ್ಯೂಸೆಕ್ ನೀರನ್ನು ಆಚೆ ಕಡೆ ಬಿಡ್ತಾ ಇದ್ದಾರೆ. ನೋಡಿ, ಕಾವೇರಿ ಕೊಳ್ಳಕ್ಕೆ ಮುಂಗಾರು ಸಂತಸವನ್ನು ತಂದಿದೆ. ರಾಜ್ಯದ ಕಬಿನಿ ಜಲಾಶಯ ಬಹುತೇಕ ಭರ್ತಿಯಾಗಿದೆ. ಕಬಿನಿ ಜಲಾಶಯದಿಂದ ನೀರು ಬಿಡುಗಡೆ ಮಾಡಲಾಗಿದೆ. ಡ್ಯಾಂನಿಂದ 8,000 ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ. ಪ್ರಸಕ್ತ ವರ್ಷದಲ್ಲಿ ದಾಖಲೆ ಬರೆದಂತಹ ಕಬಿನಿ ಜಲಾಶಯ ಮೇ ತಿಂಗಳಲ್ಲೇ ಬಹುತೇಕ ಕಬಿನಿ ಭರ್ತಿಯಾಗಿದೆ. ಡ್ಯಾಂ 4 ಕ್ರಸ್ಟ್ ಗೇಟ್ಗಳ ಮೂಲಕ ನದಿಗೆ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಗಮನಿಸ್ತಾ ಇದ್ದೀರಿ, ಕೇರಳದ ವಯನಾಡಿನಲ್ಲಿ ಉತ್ತಮ ಮಳೆಯಾದ ಹಿನ್ನೆಲೆ ಕಬಿನಿ ಡ್ಯಾಂಗೆ
ಒಳಹರಿವಿನ ಪ್ರಮಾಣ ಮತ್ತಷ್ಟು ಹೆಚ್ಚಳವಾಗಿದೆ. ಸದ್ಯ ಜಲಾಶಯಕ್ಕೆ 18 ಕ್ಯೂಸೆಕ್ ಒಳಹರಿವು ಜಾಸ್ತಿ ಆಗ್ತಾ ಇರೋದು. ಒಟ್ಟು 2284 ಅಡಿ ಸಾಮರ್ಥ್ಯದ ಕಬಿನಿ ಜಲಾಶಯ. ಇಂದು ಜಲಾಶಯದಲ್ಲಿ 2280 ಕೇವಲ 4 ಅಡಿ ಮಾತ್ರ ಖಾಲಿ ಇದೆ. ಒಟ್ಟು 19.52 TMC ನೀರು ಸಂಗ್ರಹ ಸಾಮರ್ಥ್ಯ ಇರೋದು. ಪ್ರತಿ ವರ್ಷ ಮೊದಲ ಬಾರಿ ತುಂಬುವ ರಾಜ್ಯದ ಜಲಾಶಯ ಎಂಬ ಹೆಗ್ಗಳಿಕೆ ಕಬಿನಿ ಜಲಾಶಯದ್ದು. ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ಬೀಚನಹಳ್ಳಿಯಲ್ಲಿ ಈ ಜಲಾಶಯ ಇದೆ. ಇದು 2284 ಅಡಿ ಇದೆ. ಆದರೆ ಈಗ 2280 ಅಡಿ ನೀರು ಸಂಗ್ರಹ ಆಗಿದೆ. ಅಂದ್ರೆ ಕೇವಲ 4 ಅಡಿ ತುಂಬಿದ್ರೆ ಸಂಪೂರ್ಣವಾಗಿ ಡ್ಯಾಮ್ ಭರ್ತಿಯಾಗುತ್ತೆ. ಸೊ ಹಾಗಾಗಿ ಸುಮಾರು 8000 ಕ್ಯೂಸೆಕ್ ನೀರನ್ನು ಆಚೆ ಕಡೆ ಬಿಡ್ತಾ ಇದ್ದಾರೆ. ನೋಡಿ, ಕಾವೇರಿ ಕೊಳ್ಳಕ್ಕೆ ಮುಂಗಾರು ಸಂತಸವನ್ನು ತಂದಿದೆ. ರಾಜ್ಯದ ಕಬಿನಿ ಜಲಾಶಯ ಬಹುತೇಕ ಭರ್ತಿಯಾಗಿದೆ. ಕಬಿನಿ ಜಲಾಶಯದಿಂದ ನೀರು ಬಿಡುಗಡೆ ಮಾಡಲಾಗಿದೆ. ಡ್ಯಾಂನಿಂದ 8000 ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ. ಪ್ರಸಕ್ತ ವರ್ಷದಲ್ಲಿ ದಾಖಲೆ ಬರೆದಂತಹ ಕಬಿನಿ ಜಲಾಶಯ ಮೇ ತಿಂಗಳಲ್ಲೇ ಬಹುತೇಕ ಕಬಿನಿ ಭರ್ತಿಯಾಗಿದೆ. ಡ್ಯಾಮ್ 4 ಕ್ರಸ್ಟ್ ಗೇಟ್ಗಳ ಮೂಲಕ ನದಿಗೆ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಗಮನಿಸ್ತಾ ಇದ್ದೀರಿ, ಕೇರಳದ ವಯನಾಡಿನಲ್ಲಿ ಉತ್ತಮ ಮಳೆಯಾದ ಹಿನ್ನೆಲೆ ಕಬಿನಿ ಡ್ಯಾಂಗೆ ಒಳಹರಿವಿನ ಪ್ರಮಾಣ ಮತ್ತಷ್ಟು ಹೆಚ್ಚಳವಾಗಿದೆ. ಸದ್ಯ ಜಲಾಶಯಕ್ಕೆ 18 ಕ್ಯೂಸೆಕ್ ಒಳಹರಿವು ಜಾಸ್ತಿ ಆಗ್ತಾ ಇರೋದು. ಒಟ್ಟು 2284 ಅಡಿ ಸಾಮರ್ಥ್ಯದ ಕಬಿನಿ ಜಲಾಶಯ. ಇಂದು ಜಲಾಶಯದಲ್ಲಿ 2280 ಕೇವಲ 4 ಅಡಿ ಮಾತ್ರ ಖಾಲಿ ಇದೆ. ಒಟ್ಟು 19.52 TMC ನೀರು ಸಂಗ್ರಹ ಸಾಮರ್ಥ್ಯ ಇರೋದು. ಪ್ರತಿ ವರ್ಷ ಮೊದಲ ಬಾರಿ ತುಂಬುವ ರಾಜ್ಯದ ಜಲಾಶಯ ಎಂಬ ಹೆಗ್ಗಳಿಕೆ ಕಬಿನಿ ಜಲಾಶಯದ್ದು. ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ಬೀಚನಹಳ್ಳಿಯಲ್ಲಿ ಈ ಜಲಾಶಯ ಇದೆ. ಇದು 2284 ಅಡಿ ಇದೆ. ಆದರೆ ಈಗ 2280 ಅಡಿ ನೀರು ಸಂಗ್ರಹ ಆಗಿದೆ. ಅಂದ್ರೆ ಕೇವಲ 4 ಅಡಿ ತುಂಬಿದ್ರೆ ಸಂಪೂರ್ಣವಾಗಿ ಡ್ಯಾಮ್ ಭರ್ತಿಯಾಗುತ್ತೆ. ಸೊ ಹಾಗಾಗಿ ಸುಮಾರು 8000 ಕ್ಯೂಸೆಕ್ ನೀರನ್ನು ಆಚೆ ಕಡೆ ಬಿಡ್ತಾ ಇದ್ದಾರೆ. ನೋಡಿ, ಕಾವೇರಿ ಕೊಳ್ಳಕ್ಕೆ ಮುಂಗಾರು ಸಂತಸವನ್ನು ತಂದಿದೆ. ರಾಜ್ಯದ ಕಬಿನಿ ಜಲಾಶಯ ಬಹುತೇಕ ಭರ್ತಿಯಾಗಿದೆ. ಕಬಿನಿ ಜಲಾಶಯದಿಂದ ನೀರು ಬಿಡುಗಡೆ ಮಾಡಲಾಗಿದೆ. ಡ್ಯಾಂನಿಂದ 8000 ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ. ಪ್ರಸಕ್ತ ವರ್ಷದಲ್ಲಿ ದಾಖಲೆ ಬರೆದಂತಹ ಕಬಿನಿ ಜಲಾಶಯ ಮೇ ತಿಂಗಳಲ್ಲೇ ಬಹುತೇಕ ಕಬಿನಿ ಭರ್ತಿಯಾಗಿದೆ. ಡ್ಯಾಮ್ 4 ಕ್ರಸ್ಟ್ ಗೇಟ್ಗಳ ಮೂಲಕ ನದಿಗೆ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಗಮನಿಸ್ತಾ ಇದ್ದೀರಿ, ಕೇರಳದ ವಯನಾಡಿನಲ್ಲಿ ಉತ್ತಮ ಮಳೆಯಾದ ಹಿನ್ನೆಲೆ ಕಬಿನಿ ಡ್ಯಾಂಗೆ ಒಳಹರಿವಿನ ಪ್ರಮಾಣ ಮತ್ತಷ್ಟು ಹೆಚ್ಚಳವಾಗಿದೆ. ಸದ್ಯ ಜಲಾಶಯಕ್ಕೆ 18 ಕ್ಯೂಸೆಕ್ ಒಳಹರಿವು ಜಾಸ್ತಿ ಆಗ್ತಾ ಇರೋದು. ಒಟ್ಟು 2284 ಅಡಿ ಸಾಮರ್ಥ್ಯದ ಕಬಿನಿ ಜಲಾಶಯ. ಇಂದು ಜಲಾಶಯದಲ್ಲಿ 2280 ಕೇವಲ 4 ಅಡಿ ಮಾತ್ರ ಖಾಲಿ ಇದೆ. ಒಟ್ಟು 19.52 TMC ನೀರು ಸಂಗ್ರಹ ಸಾಮರ್ಥ್ಯ ಇರೋದು. ಪ್ರತಿ ವರ್ಷ ಮೊದಲ ಬಾರಿ ತುಂಬುವ ರಾಜ್ಯದ ಜಲಾಶಯ ಎಂಬ ಹೆಗ್ಗಳಿಕೆ ಕಬಿನಿ ಜಲಾಶಯದ್ದು. ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ಬೀಚನಹಳ್ಳಿಯಲ್ಲಿ ಈ ಜಲಾಶಯ ಇದೆ. ಇದು 2284 ಅಡಿ ಇದೆ. ಆದರೆ ಈಗ 2280